ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಸಂಪತ್ ಶುಕ್ರವಾರ ಅಂದ್ರೆ ಏನು, ನಾವು ಯಾಕೆ ಮಾಡ್ಕೋಬೇಕು, ಇದ್ರ ವಿಶೇಷತೆ ಏನು? ವೀಕ್ಷಕ ಬಂಧುಗಳು, ದರ್ಶನ ಮಾಡ್ತಾ ಇದ್ದೀರಿ ಹಿಂದುಗಡೆ ಮಾತೆ ಮಹಾಲಕ್ಷ್ಮಿ ಅಮ್ಮನವರ ಪೂಜೆ ಪುನಸ್ಕಾರ ಹೋಮ ಎಲ್ಲ ಕೂಡ ನಡೀತಾ ಇದೆ. ಕಳಶಕ್ಕೆ ಸ್ಟೀಲ್ ಆಗಲಿ ಅಥವಾ ಪ್ಲಾಸ್ಟಿಕ್ ಆಗಲಿ ವರ್ಜ್ಯವಾದಂತಹ ವಸ್ತುಗಳನ್ನು ಬಳಸಬೇಡಿ. ಯಾವುದು ಕಣ್ಣು ದೃಷ್ಟಿಗೆ ಈಡಾಗುತ್ತೆ ಅಂಥದ್ದನ್ನು ಪೂಜೆಯಲ್ಲಿ ಬಳಸಬೇಡಿ. ನಿಮ್ಮ ಮನೆಯ ಫೋಟೋ, ದೇವರ ಮನೆಯ ಫೋಟೋ, ಆಮೇಲೆ ಈ ರೀತಿ ವರಮಹಾಲಕ್ಷ್ಮಿ ಫೋಟೋ, ಸಂಪತ್ ಶುಕ್ರವಾರದ ಫೋಟೋ ತೆಗೆದು ಸ್ಟೇಟಸ್ಗೆ ಹಾಕಬೇಡಿ. ಮೊದಲನೇ ವಾರಕ್ಕೆ ಮಾಡ್ಕೊಂಡವರು ಕೊನೆಯವರೆಗೂ ಅದು ಹಂಗೆ ಇಡ್ಬೋದಾ, ಅಥವಾ ತೆಗೆದು ಮತ್ತೆ ಶುಕ್ರವಾರ ಸೆಟ್ ಮಾಡಿ? ಜೀವನಕ್ಕೆ ಹಣ ಬೇಕು, ನೆಮ್ಮದಿ ಬೇಕು, ಆರೋಗ್ಯ ಬೇಕು, ಐಶ್ವರ್ಯ ಬೇಕು. ಹಾಗಾಗಿ ಈ ವೃತ ಮಾಡಲೇಬೇಕು. ಇವುಗಳನ್ನು ಯಾರು ಆಷಾಢ ಮಾಸದ ಗುರುವಾರ ಶುಕ್ರವಾರದ ಲಕ್ಷ್ಮೀ ಪೂಜೆಗೆ ಮತ್ತು 4 ವಾರದ ಸಂಪತ್ ಶುಕ್ರವಾರ ಮತ್ತು ವರಮಹಾಲಕ್ಷ್ಮಿಗೆ ಮಾಡ್ಕೋತಾರೆ, ಅವರ ಖಜಾನೆ ವರ್ಷದಲ್ಲೇ ತುಂಬಲಿಲ್ಲ ಅಂತಂದ್ರೆ ಹೇಳಿ. ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ಸಂಧ್ಯಾ ಭಟ್. ವೀಕ್ಷಕರೇ, ನಾವಿನ್ನೇನು ಶ್ರಾವಣದ ಹೊಸ್ತಿಲಲ್ಲಿದ್ದೀವಿ. ಶ್ರಾವಣದ ಶುಕ್ರವಾರಗಳನ್ನು ಸಂಪತ್ ಶುಕ್ರವಾರ ಅಂತ ಹೇಳ್ತಾರೆ. ಸಂಪತ್ ಶುಕ್ರವಾರಗಳಲ್ಲಿ ಭಕ್ತರು ಮನೆಯಲ್ಲಿ ನೆಮ್ಮದಿ ನೆಲೆಸಲಿ, ಸಿರಿ ಸಂಪತ್ತು ನಮಗೆ ಒಲಿಲಿ ಅಂತ ಆ ತಾಯಿ ಲಕ್ಷ್ಮಿಯನ್ನು ಆರಾಧನೆ ಮಾಡ್ತಾರೆ. ಹಾಗಾದರೆ ಈ ಸಂಪತ್ ಶುಕ್ರವಾರಗಳಲ್ಲಿ ಯಾವೆಲ್ಲ ಪೂಜಾ ಕೈಂಕರ್ಯಗಳನ್ನು ನಾವು ಮಾಡ್ಕೋಬೇಕು, ಯಾವೆಲ್ಲ ವ್ರತಗಳನ್ನು ನಾವು ಮಾಡಬೇಕು ಅಂತ ತಿಳಿಸ್ಕೊಡೋದಕ್ಕೆ ಅಂತಲೇ ನಾವು ಈ ಪಾಡ್ಕಾಸ್ಟನ್ನು ನಿಮಗಾಗಿ ಮಾಡ್ತಾ ಇದ್ದೀವಿ. ಹಾಗಾದರೆ ಬನ್ನಿ, ತಡ ಯಾಕೆ, ಈ ಕಾರ್ಯಕ್ರಮದ ರೂವಾರಿಯಾದಂತಹ ಸುಧೀಂದ್ರ ದೇಶಪಾಂಡೆ ಗುರುಜಿಯವರನ್ನು ನಾವು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ, ಕಾರ್ಯಕ್ರಮಕ್ಕೆ ತಮಗೆ ತುಂಬ ಹೃದಯದ ಸ್ವಾಗತ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಶ್ರೀಂ ಮಹಾಲಕ್ಷ್ಮಿಯೈ ನಮಃ. ಓಂ ಶ್ರೀಂ ಮಹಾಲಕ್ಷ್ಮಿಯೈ ನಮಃ. ಗುರುಜಿ, ಇನ್ನೇನು ಶ್ರಾವಣ ಶುರುವಾಗ್ತಾ ಇದೆ. ಶ್ರಾವಣಕ್ಕೆ ಶುಕ್ರವಾರದಲ್ಲಿ ಇನ್ನೊಂಥರ ವಿಶೇಷತೆ, ಎಲ್ಲರೂ ಪೂಜೆ ಮಾಡ್ಕೋತಾರೆ. ಇದೊಂಥರ ಹಬ್ಬದ ವಾತಾವರಣ ಶುರುವಾಗುತ್ತೆ ಇಲ್ಲಿಂದ. ಹಾಗಾದರೆ ಸಂಪತ್ ಶುಕ್ರವಾರ ಅಂದರೆ ಏನು, ನಾವು ಯಾಕೆ ಮಾಡ್ಕೋಬೇಕು, ಇದರ ವಿಶೇಷತೆ ಏನು? ಶ್ರಾವಣ ಮಾಸ ಶುರುವಾಗ್ತಿದ್ದಂಗೆ ಹಬ್ಬಗಳ ಸರದಿ ಸರಮಾಲೆ, ಒಂದು ರೀತಿಯಾದಂತಹ ಏನು ಹೇಳ್ತಾರೆ ನೋಡಿ, ಖುಷಿಯ ಬಾಗಿಲು, ಹೆಬ್ಬಾಗಿಲು ಓಪನ್ ಆದಂಗೆ. ಅಂದರೆ ಖುಷಿ ಒಂದು ಬರೋದಲ್ಲ, 1000 ಖುಷಿಗಳು ಒಂದರ ಮೇಲೊಂದು ಹಾಗೆ ಬರ್ತಾ ಇದ್ದಾಗ ಮನಸ್ಸಿಗೆ ಎಷ್ಟು ಸಂತೋಷ ಆಗುತ್ತೆ. ಅಂತಹದ್ದೇ ಶ್ರಾವಣ ಮಾಸದ ಬಾಗಿಲು ಓಪನ್ ಆದಾಗ ಹಬ್ಬಗಳ ಸಾಲು ಆರಂಭ. ತಾವೀಗ ನಮ್ಮ ವೀಕ್ಷಕ ಬಂಧುಗಳು ದರ್ಶನ ಮಾಡ್ತಾ ಇದ್ದೀರಿ ಹಿಂದುಗಡೆ ಮಾತೆ ಮಹಾಲಕ್ಷ್ಮಿ ಅಮ್ಮನವರ ವಿಶೇಷ ಪೂಜೆ ಪುನಸ್ಕಾರ ಹೋಮ ಎಲ್ಲ ಕೂಡ ನಡೀತಾ ಇದೆ. ಇಲ್ಲಿಂದ ನಮಗೆ ಮೊದಲನೆಯ ಸಂಪತ್ತು ಶುಕ್ರವಾರ, ವರಮಹಾಲಕ್ಷ್ಮಿ ಹಬ್ಬ 2ನೇ ಸಂಪತ್ ಶುಕ್ರವಾರ, 3 ಮತ್ತು 4ನೆಯ ಸಂಪತ್ ಶುಕ್ರವಾರ, ಈ ರೀತಿಯಾಗಿ ಹಬ್ಬಗಳ ಸಾಲು ಆರಂಭ. ಈ ಶ್ರಾವಣ ಮಾಸ ಆರಂಭ ಆಗ್ತಿದ್ದಂಗೆ ಬರುವಂತಹ ಶುಕ್ರವಾರದಂದು ನಾವು ಸಂಪತ್ತು ಶುಕ್ರವಾರ ಅಂತ ಆಚರಣೆ ಮಾಡುವಂಥದ್ದು. ಹೆಸರಿನಲ್ಲೇ ಇದೆ ನೋಡಿ, ಸಂಪತ್ತು ಶುಕ್ರವಾರ. ವಿಶೇಷವಾಗಿ ಈ ಶ್ರಾವಣ ಮಾಸದ ಹುಣ್ಣಿಮೆ ಏನು ಬರುತ್ತೆ, ನೂಲು ಹುಣ್ಣಿಮೆ, ಅದಕ್ಕಿಂತ ಮುನ್ನಾ ದಿನಗಳಲ್ಲಿ ಬರುವಂತಹ ಶುಕ್ರವಾರಗಳಲ್ಲಿ ನನ್ನ ಪೂಜೆಯನ್ನು ಮಾಡಿದರೆ ಭಕ್ತರಿಗೆ ಸಾಕಷ್ಟು ಸಿರಿ ಸಂಪತ್ತನ್ನು, ನೆಮ್ಮದಿ, ಆರೋಗ್ಯ, ಐಶ್ವರ್ಯ ಎಲ್ಲವನ್ನ ಕರುಣಿಸ್ತೀನಿ ಅಂತ ಹೇಳಿ ಮಾತೆ ಮಹಾಲಕ್ಷ್ಮಿ 2 ಜನ ಸಾತ್ವಿಕ ಸಾಧ್ವಿ ಸ್ತ್ರೀ, ಪತಿವ್ರತೆ ಸ್ತ್ರೀಯರ ಕನಸಿನಲ್ಲಿ ಬಂದು ಹೇಳಿರುವಂಥದ್ದು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಚಾರುಮತಿ ಎನ್ನುವಂತಹ ಸ್ತ್ರೀ ಕನಸಿನಲ್ಲಿ ಬಂದು ಹೇಳಿರುವಂತಹದ್ದು. ಇನ್ನು ಮೊದಲನೆಯ, 3ನೆಯ, 4ನೆಯ ಸಂಪತ್ ಶುಕ್ರವಾರಕ್ಕೆ ಇನ್ನೊಬ್ಬ ಸ್ತ್ರೀ ಕನಸಿನಲ್ಲಿ ಬಂದು ಹೇಳಿರುವಂಥದ್ದು. ಎರಡಕ್ಕೂ ವಿಭಿನ್ನ ಕಥೆಗಳಿದೆ. ಅದನ್ನು ಕೂಡ ನಾವು ಈ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ಓಕೆ ಗುರುಜಿ, ದುಡ್ಡೊಂದು ಇದ್ಬಿಟ್ರೆ ನಮ್ಮ ಕಷ್ಟನೇ ಎಲ್ಲ ನಿವಾರಣೆ ಆದಂಗಪ್ಪ. ದುಡ್ಡೊಂದು ಬೇಕು ಅನ್ನೋದು ಎಲ್ಲರೂ ಹೇಳ್ತಾರೆ. ಎಲ್ಲರೂ ಜೀವನ ನೋಡಿದವ್ರು ಏನಂತಾರೆ, ಚೆನ್ನಾಗಿ ದುಡಿದ್ರೆ ಜೀವನದಲ್ಲಿ ಉದ್ಧಾರ ಆಗ್ತೀಯಾ ಅನ್ನೋತಾರೆ. ಹಾಗಾದರೆ ನಾವು ಜೀವನದಲ್ಲಿ ಹಣ ಗಳಿಸ್ಬೇಕು, ಸಂಪತ್ತನ್ನು ಉಳಿಸ್ಕೋಬೇಕು ಅಂದರೆ ಯಾವ ವ್ರತವನ್ನು ಮಾಡಬೇಕು, ಹೇಗೆ ಅದನ್ನು ಸಂಪತ್ ಶುಕ್ರವಾರವನ್ನು ನಾವು ಮಾಡಬೇಕು ಅಂತ? ಹೌದು ನೋಡಿ, ಒಳ್ಳೆ ಪ್ರಶ್ನೆ ಕೇಳಿದ್ರಿ.
ಇಲ್ಲಿ ಸಂಪತ್ತಿನ ಅಧಿದೇವತೆಯಾದಂತಹ ಮಾತೆ ಮಹಾಲಕ್ಷ್ಮಿಯನ್ನ ಒಲಿಸಿಕೊಳ್ಳೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಯಾಕೆ ಅಂದ್ರೆ ಮಾತೆ ಮಹಾಲಕ್ಷ್ಮಿಗೆ ಚಂಚಲೆ ಅಂತ ಕೂಡ ಹೇಳ್ತಾರೆ, ಕೇಳಿರ್ಬೋದು. ಒಂದು ಸ್ಥಳದಲ್ಲಿ ಸ್ಥಿರವಾಗಿ ನಿಲ್ಲೋದಿಲ್ಲ ಅಂತ ಹೇಳಿ. ಲಕ್ಷ್ಮಿಯನ್ನ ಆರಾಧಿಸಿ ಪೂಜಿಸಿ ಎಷ್ಟೇ ಇದನ್ನ ಮಾಡಿದ್ರು ಲಕ್ಷ್ಮಿ ಕೃಪಾ ಕಟಾಕ್ಷ ಆಶೀರ್ವಾದ ಸಿಗುವಂಥದ್ದು ಬಹಳ ಅಪರೂಪ. ಇಲ್ಲಿ ಎಲ್ಲರೂ ಮನೆಯಲ್ಲಿ ಏನು ತಪ್ಪು ಮಾಡ್ತಾರೆ ಅಂತಂದರೆ ಸ್ವಚ್ಛತೆಗೆ, ಶಿಸ್ತಿಗೆ, ಆಮೇಲೆ ಪಾಸಿಟಿವಿಟಿಗೆ ಮಹತ್ವ ಕೊಡುವಂಥವ್ರು ಬಹಳ ಕಡಿಮೆ ಜನ. ಪ್ರತಿಯೊಂದು ಮನೆಯಲ್ಲಿ ನೋಡಿ, ಈಗ ತೀರಾ ನಾವು ಟೆಕ್ನಿಕಲ್ ಆಗಿ ಆಳಕ್ಕೆ ಹೋಗೋದು ಬೇಡ. ಬೆಳಗ್ಗೆ ಎದ್ದುಬಿಟ್ಟು ಎಷ್ಟು ಜನ ತಮ್ಮ ಹಾಸಿಗೆಯ ಬೆಡ್ಶೀಟನ್ನು, ದಿಂಬನ್ನು, ಬೆಡ್ ಸ್ಪ್ರೆಡನ್ನು ನೀಟಾಗಿ ಮಡಚಿಡ್ತಾರೆ ಹೇಳಿ. ಹೇಳ್ತಾರೆ ಎದ್ದು ಹಂಗೆ ಸ್ನಾನ ಹೊಟ್ಟೆ ಬಿಡ್ತಾರೆ. ಮತ್ತೆ ಲಕ್ಷ್ಮಿ ಸ್ಥಿರವಾಗಿ ಮನೆಯಲ್ಲಿ ನಿಲ್ಲಿ ಅಂದ್ರೆ ಎಲ್ಲಿ ನಿಲ್ಬೇಕು? ಇಲ್ಲಿಂದನೇ ಸ್ಟಾರ್ಟ್ ಆಗುವಂಥದ್ದು. ಯಾಕೆ ಅಂತಂದ್ರೆ ಇದನ್ನ ಅರ್ಥ ಮಾಡ್ಕೊಳ್ಳಿ ವೀಕ್ಷಕರೇ, ಯಾವಾಗಲೂ ಕೂಡ ನಾವು ಮಲಗಿದಂತಹ ಹಾಸಿಗೆ ಬೆಳಗ್ಗೆ ನೀಟಾಗಿ ಬೆಡ್ ಸೀಟ್, ಬೆಡ್ ಸ್ಪ್ರೆಡ್, ದಿಂಬನ್ನ ನೀಟಾಗಿ ಮಾಡಿ ಕೆಳಗಡೆ ಇಳಿದ್ರೆ ಅಲ್ಲಿಂದ ಶನಿಗ್ರಹ ಸರಿಯಾಗುತ್ತಂತೆ. ಇಲ್ಲ ಅಂದ್ರೆ ಉಲ್ಟಾ, ಅವತ್ತಿನ ಕೆಲಸದಲ್ಲಿ ಎಲ್ಲ ವಿಳಂಬ, ಮನಸ್ಸಿಗೆ ಶಾಂತಿ ಇಲ್ಲ, ಕಿರಿಕಿರಿ. ಆಮೇಲೆ ಎದ್ದ ತಕ್ಷಣ ಏನ್ ಮಾಡ್ತಾರೆ ಹೇಳಿ? ಕನ್ನಡಿಯಲ್ಲಿ ಹೋಗಿ ಮುಖ ನೋಡ್ಕೊಂಡ್ಬಿಡೋದು, ಇಲ್ಲ ಫೋನ್ ಸ್ಕ್ರೀನ್ ನೋಡೋದು, ರಾಹು ಫಸ್ಟ್ ಫೋನ್. ಇಂತಹ ಸಾಕಷ್ಟು ತಪ್ಪುಗಳನ್ನ ಸುಮಾರು ಜನ ಮಾಡೋದ್ರಿಂದ ಈ ಕಡೆ ತಪ್ಪು ಮಾಡ್ತಿರ್ತಾರೆ, ಆ ಕಡೆ ಲಕ್ಷ್ಮಿ ಪೂಜೆ ಮಾಡ್ತಿರ್ತಾರೆ. ಹೆಂಗ್ ಒಲಿಬೇಕು? ಸಾಯಂಕಾಲ ಸಮಯದಲ್ಲಿ ನಿದ್ದೆ ಮಾಡುವಂತಹದ್ದು, ಆಮೇಲೆ ಸೂರ್ಯ ಹುಟ್ಟಿದ ಮೇಲೆ ಸೂರ್ಯನಿಗೆ ಕಾಲ್ ಚಾಚಿ ಮಲಗುವಂಥದ್ದು, ಶುಕ್ರವಾರದ ದಿನ ಸಾಯಂಕಾಲ ಲೋನ್ ಸಾಲ ಕೊಡುವಂತಹದ್ದು, ಪ್ರತಿದಿನ ದೀಪ ಹೊಚ್ಚಿದ ಮೇಲೆ ಹೊಸ್ತಿಲಿಂದ ಹೊರಗಡೆ ಹಾಲು ಮೊಸರು ಕೊಡುವಂತಹದ್ದು, ಇಂಥ ಎಲ್ಲ ತಪ್ಪುಗಳನ್ನ ಮಾಡಿ ಈ ಕಡೆ ಪೂಜೆ ಆರಾಧನೆ ಮಾಡಿದ್ರೆ ಲಕ್ಷ್ಮಿ ಸ್ಥಿರವಾಸ ಎಲ್ಲಿರುತ್ತೆ? ಅಂದ್ರೆ ಲಕ್ಷ್ಮಿ ನಮಗೆ ಒಲಿಬೇಕು, ನಮ್ಮ ಜೊತೆಗಿರ್ಬೇಕು, ನಾವೊಂದು ಒಳ್ಳೆ ಜೀವನ ಕಳಿಬೇಕು ಅಂದ್ರೆ ಆ ಸಿಸ್ಟಮೆಟಿಕ್ ಲೈಫ್ ತುಂಬಾ ಇಂಪಾರ್ಟೆಂಟ್. ಬಹಳ, ನೀವು ಹೇಳಿದ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಬ್ಯಾಲೆನ್ಸ್ ಮಾಡಲೇಬೇಕು. ಈಗ ಯಾಕೆ ನಮಗೆ ಪ್ರಕೃತಿ ಹಗಲು ರಾತ್ರಿಯನ್ನ ಕೊಟ್ಟಿರುವಂತದ್ದು? ಬರೀ 24 ಗಂಟೆ ಹಗಲೇ ಇರ್ಬೋದಿತ್ತಲ್ಲ, 24 ಗಂಟೆ ರಾತ್ರಿ ಇರ್ಬೋದಿತ್ತು, ಯಾವಾಗ ಬೇಕಾದ್ರೆ ಮೇಲೆ ಯಾವಾಗ ಬೇಕಾದ್ರೆ ಮತ್ತೆ ಇರ್ಬೋದಿತ್ತು. ಅದಕ್ಕೆ ನಮ್ಗೆ ಏನ್ ಹೇಳ್ತಾ ಇದೆ ಅಂದ್ರೆ, ನಾವು ಕೂಡ ಹಲವಾರು ಸಂಚಿಕೆಗಳಲ್ಲಿ, ಪಾಡ್ಕಾಸ್ಟ್ಗಳಲ್ಲಿ ಚರ್ಚೆ ಮಾಡ್ತಾ ಇರ್ತೀವಿ ಲಕ್ಷ್ಮಿ ಅಲಕ್ಷ್ಮಿ ಅಂತ ಹೇಳಿ. ನೋಡಿ, ಲಕ್ಷ್ಮಿ ಪಾಸಿಟಿವ್, ಅಲಕ್ಷ್ಮಿ ನೆಗೆಟಿವ್. ಸೊ ಹಗಲು ರಾತ್ರಿ ಹೇಗಿರುತ್ತೆ ಹಾಗೆ ಈ ಒಂದು ಆ ಲಕ್ಷ್ಮಿ ಅಂತಂದ್ರೆ ಇಟ್ ಈಸ್ ನಾಟ್ ಮನಿ, ಹಣ, ಇಟ್ ಈಸ್ ಎನರ್ಜಿ. ಅದು ಪಾಸಿಟಿವ್ ಎನರ್ಜಿ. ಆ ಎನರ್ಜಿಯ ಅಪೋಸಿಟ್ ಶೇಡ್ ಅಲ್ಲಿ ನೆಗೆಟಿವ್ ಎನರ್ಜಿ ಇದೆ, ಅಲಕ್ಷ್ಮಿ. ಆ ನೆಗೆಟಿವ್ ಎನರ್ಜಿನ ಹೊರಗಡೆ ಹಾಕಿ. ಅದಕ್ಕೆ ಯಾಕೆ ಹೇಳೋದು? ಮನೆಯ ಸ್ತ್ರೀಯರಿಗೆ, ಗೃಹಿಣಿಯರಿಗೆ ಎಲ್ಲರಿಗೂ ಕೂಡ ಬೆಳಗ್ಗೆ ಬೇಗ ಎದ್ದೇಳಿ, ಸೂರ್ಯ ಹುಟ್ಟೋದ್ರೊಳಗಡೆ ಅಂಗಳಕ್ಕೆ ನೀರು ಹಾಕಿ, ಹೊಸ್ತಿಲಿಗೆ ನೀರು ಹಾಕಿ. ನಿಮಗೆ ಇನ್ನೊಂದು ವಿಷಯ ಗೊತ್ತಾ? ಅಂಗಳಕ್ಕೆ ಯಾಕೆ ನೀರು ಹಾಕ್ತಾರೆ? ಯಾಕೆಂದ್ರೆ ಈಗ ಲಕ್ಷ್ಮೀ ಪೂಜೆ ನಡೀತಾ ಇದೆ. ಅದಕ್ಕೂ ಇದಕ್ಕೂ ನಾನು ತಾರ್ಕಿಕವಾಗಿ ಸಂಬಂಧ ಇಟ್ಟು ಹೇಳ್ತೀನಿ. ಎಷ್ಟು ಜನ ಬೆಳಗ್ಗೆದ್ದು ಅಂಗಳಕ್ಕೆ ನೀರು ಹಾಕ್ತಾರೆ ಹೇಳಿ ನೋಡೋಣ? ಇವಾಗಂತೂ ಕಡಿಮೆ. ಅಪಾರ್ಟ್ಮೆಂಟ್ ಅಲ್ಲಿ ಇರ್ತಾರೆ, ಎಲ್ಲಿ ನೀರು ಹಾಕ್ತಾರೆ ಅಲ್ವಾ? ವರ್ಸ್ಕೋಬಹುದು. ಅಟ್ಲೀಸ್ಟ್ ಅಂಗಳಕ್ಕೆ ನೀರನ್ನ ಚಿಮುಕಿಸುವಂಥದ್ದು ಯಾಕೆ ಹೇಳ್ಕೊಟ್ಟಿದ್ರು ನಮ್ಮ ಹಿರಿಯರು? ಲಕ್ಷ್ಮಿ ನಿಲ್ಲಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾರೆ, ದುಡಿದ ಹಣ ಕೈಗೆ ಬರಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾರೆ, ಆದ್ರೆ ಇಂಥ ತಪ್ಪುಗಳನ್ನು ಮಾಡ್ತಾರೆ. ಎದ್ದ ತಕ್ಷಣ ಹೊಸ್ತಿಲಿಗೆ, ಅಂಗಳಕ್ಕೆ ಯಾಕೆ ನೀರು ಹಾಕಬೇಕು ಅಂತಂದ್ರೆ, ಅಂಗಳದಲ್ಲಿ ರಾತ್ರಿ ನಮ್ಮ ಮನೆಗೆ ಆಗಾಗ ಪಿತೃಗಳು ಬಂದು ಉಳ್ಕೊಂಡಿರ್ತಾರಂತೆ ಅಂಗಳದಲ್ಲಿ. ಅಂಗಳಕ್ಕೆ ನೀರು ಹಾಕಿದಾಗ ನಮ್ಮ ವಂಶಸ್ಥರು ಆರಾಮಾಗಿದ್ದಾರೆ, ನೆಮ್ಮದಿಯಿಂದ ಇದ್ದಾರೆ ಅಂತ ವಾಪಸ್ ಹೊರಟೋಗ್ತಾರಂತೆ ಅವರು ಸ್ವಸ್ಥಾನಕ್ಕೆ. ನೀವು ನೀರು ಹಾಕ್ಲಿಲ್ಲ, ಪಿತೃಗಳು ಅಲ್ಲೇ ಇರ್ತಾರೆ, ಅವ್ರಿಗೆ ಅನ್ನ ಹಾಕೋದಿಲ್ಲ ನಾವು, ಪಿತೃದೋಷ ಬರುತ್ತೆ. ಪಿತೃದೋಷ ಬಂದ್ರೆ ಎಲ್ಲಾ ಕಾರ್ಯಗಳಲ್ಲಿ ಅಡೆತಡೆ. ಲಕ್ಷ್ಮಿ ಬರ್ಲಿ ಮನೆಗೆ ಅಂದ್ರೆ ಹೆಂಗ್ ಬರ್ಬೇಕು ಲಕ್ಷ್ಮಿ? ಇವನ್ನೆಲ್ಲ ಪಾಲಿಸಿ. ಇದ್ರ ಹಿಂದೆ ಆಗ ನಾವು ಸಂಪತ್ ಶುಕ್ರವಾರ ಮಾಡಿದ್ದಕ್ಕೂ ಒಂದು ವ್ಯಾಲಿಡಿಟಿ ಇರುತ್ತೆ, ಒಂದು ತೂಕ ಇರುತ್ತೆ, ಸರಿಯಾದಂತ ವಿಧಾನ ಇರುತ್ತೆ. ನೋಡಿ, ಎಷ್ಟೆಲ್ಲ ನಮ್ಮ ಸನಾತನ ಧರ್ಮ, ಹಿಂದೂ ಸಂಪ್ರದಾಯದಲ್ಲಿ ಎಷ್ಟೊಂದು ಕೆಲಸಗಳನ್ನು ಹೇಳ್ಕೊಟ್ಟಿದ್ದಾರೆ. ಅವುಗಳನ್ನ ಬಿಡ್ತೀವಿ, ಅಪೋಸಿಟ್ ಹೋಗ್ತೀವಿ, ಅದು ಇದು ಆಧುನಿಕ ಕಾಲ ಇದು ಅಂತ ಹೇಳಿ, ಮಾಡರ್ನ್ ಇದು ಅಂತ. ಲಕ್ಷ್ಮಿ ದೂರ 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 ಹೋಗ್ತಾಳೆ. ಹೌದು, ಎಂತ ಇದು ಇದೆ ಇದ್ರ. ಆಮೇಲೆ ಕುತ್ಕೊಂಡು ಅಳ್ತಾರೆ. ಎಂತ ಯೂಸು? ಮತ್ತೆ ಮಾಡ್ಬೇಕಲ್ವಾ ಇದನ್ನ? ಸೊ ಗುರುಗಳೇ, ಇವಾಗ ನಾವು ನೀವು ಹೇಳ್ದಂಗೆ ಇದೊಂದು ಲೈಫ್ ಸ್ಟೈಲ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರಿ. ಓಕೆ, ಅದನ್ನ ರೂಢಿಸ್ಕೊಳ್ಳೋಣ. ಬಟ್ ಈಗ ಸಂಪತ್ ಶುಕ್ರವಾರ ಪೂಜೆ ನಾವು ಹೆಂಗ್ ಮಾಡೋದು? ಹೌದು, ಅದು ರೂಢಿಸ್ಕೊಳ್ಳೇಬೇಕು ಅಂದಾಗ ಸಂಪತ್ ಶುಕ್ರವಾರ ನಮ್ಗೆ ವ್ಯಾಲಿಡ್ ಆಗುತ್ತೆ.
ಸಂಪತ್ ಶುಕ್ರವಾರ ನೋಡಿ ಏನಾಗುತ್ತೆ ಅಂತಂದ್ರೆ 4 ವಾರದ ಸಂಪತ್ ಶುಕ್ರವಾರ ಅಂತ ಡಿವೈಡ್ ಮಾಡಿದ್ದಾರೆ. ಅದರಲ್ಲಿ ಒಂದು ವರಮಹಾಲಕ್ಷ್ಮಿ ಪ್ಲಸ್ ಸಂಪತ್ ಶುಕ್ರವಾರ 2 ಬರುತ್ತೆ. ಸಂಪತ್ ಶುಕ್ರವಾರ ಈಗ ವರಮಹಾಲಕ್ಷ್ಮಿ ಮಾಡಿಕೊಳ್ಳುವಂಥದ್ದು ಸುಮಾರು ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ ಕೆಲವೊಂದು ರಾಜ್ಯಗಳಲ್ಲಿ ಇದು ವರಮಹಾಲಕ್ಷ್ಮಿ ಹಬ್ಬವನ್ನ ಮಾಡ್ತಾರೆ. ಪೂರ್ತಿ ಭಾರತದಲ್ಲಿ ಮಾಡೋದಿಲ್ಲ. ಈ ವರಮಹಾಲಕ್ಷ್ಮಿ ಹಬ್ಬ ಮಾಡೋದಕ್ಕೆ ಮುಂದಿನ ನಾವು ಪಾಡ್ಕಾಸ್ಟ್ ಅಲ್ಲಿ ಮತ್ತೆ ಈ ಒಂದು 2ನೇ ಸಂಚಿಕೆಯಲ್ಲಿ ಕೂಡ ನಾವು ವಿಸ್ತೃತವಾಗಿ ಮಾತಾಡ್ಲಿಕ್ಕಿದ್ದೀವಿ ವರಮಹಾಲಕ್ಷ್ಮಿ ಹಬ್ಬ ಹೇಗ್ ಮಾಡ್ಬೇಕು ಅಂತ. ಅದಕ್ಕೆ ಡೆಡಿಕೇಟೆಡ್ ಆಗಿ ಮಾಡೋಣ. ಸಂಪತ್ ಶುಕ್ರವಾರ ಹೇಗ್ ಮಾಡ್ಬೇಕು ಅಂತಂದ್ರೆ ಮನೆಯಲ್ಲಿ ವಿಶೇಷವಾಗಿ ದೇವರ ಮನೆಯನ್ನ, ಈಗ ಸಂಪತ್ ಶುಕ್ರವಾರ ನಾಳೆ ಇದೆ ಅಂದ್ರೆ ಹಿಂದಿನ ದಿನನೇ ಎಲ್ಲವನ್ನ ಕೂಡ ದೇವರ ಮನೆಯನ್ನ ಶುಚಿಯಾಗಿ ಅಣಿ ಮಾಡಿ ಇಟ್ಕೋಬೇಕು. ಈ ಹಬ್ಬಕ್ಕೆ ಬೇಕಾದಂತಹ ಸಾಮಗ್ರಿಗಳು, ವಸ್ತುಗಳು, ಹಣ್ಣು, ಹೂವು ಎಲ್ಲವನ್ನ ಶೇಖರಣೆ ಮಾಡ್ಕೋಬೇಕು. ಮುಖ್ಯವಾಗಿ ಆ ಹಬ್ಬ ಮಾಡುವವರ ಮನೆಗಿಂತ ಮನಸ್ಸು ಶುದ್ಧವಾಗಿರ್ಬೇಕು. ನೆಗೆಟಿವಿಟಿ ಇರಬಾರ್ದು. ದ್ವೇಷ, ಅಹಂಕಾರ, ಅದು ಇದು ಎಲ್ಲ ಇಟ್ಕೊಂಡು ಅವ್ರು ಹಂಗಾಗ್ಲಿ, ಇವ್ರು ಹಾಳಾಗೋಗ್ಲಿ, ಇವ್ರು ಸತ್ಯನಾಶ ಆಗೋಗ್ಲಿ ಅನ್ಕೊಂಡು ಬೈಕೊಂಡು ಹಬ್ಬ ಮಾಡಿದ್ರೆ ಇಲ್ಲ. ಯೂನಿವರ್ಸ್ ನೋಡುವಂತಹದ್ದು ನಿನ್ನ ಮನಸ್ಸು ಎಷ್ಟು ಶುದ್ಧವಾಗಿದೆ. ಕನ್ನಡಿ ಮಿರರ್ ಹಂಗಿದ್ರೆ ಭಗವಂತ ಇಮಿಡಿಯೇಟ್ಲಿ ಒಲಿತಾನೆ. ಮನಸ್ಸು ಶುದ್ಧಿಯಾಗಿರ್ಲಿ, ಮನೆ ಶುದ್ಧಿ ಮಾಡ್ಕೊಳ್ಳಿ. ತದನಂತರ ದೇವರ ಮನೆಯಲ್ಲೆಲ್ಲ ಪೂಜೆಗೆ ಅಣಿ ಮಾಡಿಕೊಂಡು ಲಕ್ಷ್ಮಿಯ ಪ್ರತಿಷ್ಠಾಪನೆ ಅಂದ್ರೆ ಏನಾಗುತ್ತೆ ಅಂತಂದ್ರೆ ಕಳಶ ಸ್ವರೂಪ ಮಾಡ್ತಾರೆ. ದಯಮಾಡಿ ಕಳಶಕ್ಕೆ ಸ್ಟೀಲ್ ಆಗಲಿ ಅಥವಾ ಪ್ಲಾಸ್ಟಿಕ್ ಆಗಲಿ ವರ್ಜ್ಯವಾದಂತಹ ವಸ್ತುಗಳನ್ನು ಬಳಸಬೇಡಿ. ಹಿತ್ತಾಳೆ, ತಾಮ್ರ, ಬಂಗಾರ, ಬೆಳ್ಳಿ ಇತ್ಯಾದಿ ಪೂಜೆಗೆ ನಮಗೆ ವೈದಿಕ ಒಂದು ಸಂಪ್ರದಾಯದ ಪ್ರಕಾರ ವೇದಗಳಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ ಅಂಥದ್ದನ್ನ ತಗೊಳ್ಳೋಣ. ಶಕ್ತಾನುಸಾರ ಯಾವ್ದಾಗುತ್ತೋ ಅದನ್ನ ತಗೊಳ್ಳಿ. ಇನ್ನೂ ಒಂದು ವಿಷಯ ಗೊತ್ತಿರಲಿ ನಿಮಗೆ, ನಮಗೆ ತುಂಬಾ ಕಠಿಣ ಪರಿಸ್ಥಿತಿ ಇದೆ ಅಂದ್ರೆ ಮಣ್ಣಿನಿಂದ ಮಾಡಿದಂತಹ ಪಾತ್ರೆಗಳನ್ನ ಪೂಜೆಗೆ ಬಳಸಬಹುದು ಅಂತ ಹೇಳ್ತಾರೆ. ಯಾಕೆ ಹೇಳಿ? ಭೂಮಾತೆ. ಆ ಮಣ್ಣಿನಿಂದ ನಾವು ಸುಮಾರು ಸಲ ರೆಮಿಡಿಗಳಲ್ಲಿ, ಜ್ಯೋತಿಷ್ಯದಲ್ಲಿ, ವಾಸ್ತುಶಾಸ್ತ್ರದಲ್ಲಿ ಹೇಳ್ತಾರೆ, ಮಣ್ಣಿನ ಹಣತೆಯಲ್ಲಿ ದೀಪ ಬೆಳಗಿ, ಮಣ್ಣಿನ ಹಣತೆಯಲ್ಲಿ ದೀಪ ಬೆಳಗಿ. ಭೂತತ್ವ. ನೀವೇನಾದ್ರೂ ಮಾಡಿ ಆ ಮಣ್ಣಿನ ಹಣತೆಯಲ್ಲಿ ದೀಪ ಬೆಳಗ್ದಾಗ ಅದು ಕನೆಕ್ಟ್ ಆಗುತ್ತಲ್ಲ, ರೆಮಿಡಿಗಳು ಶೀಘ್ರ ಫಲ ಕೊಡುತ್ತೆ. ಅದಕ್ಕೆ ಮಕ್ಕಳು ಹಠ ಮಾಡ್ತಾ ಇದ್ರೆ ಮಣ್ಣಿನ ಹಣತೆಯಲ್ಲಿ ಅರಿಶಿಣದ ತಿಲಕ ಮಾಡಿ ಅವ್ರ ತಾಯಂದ್ರು ಹೆಬ್ಬೆರಳಿಂದ ಅವ್ರ ಹಣೆಗಿಡಿ ಅಂತ ಆಗಾಗ ಹೇಳ್ತಿರ್ತೀವಿ. ಯಾಕೆ? ನಾವು ಸ್ಟೀಲ್ ತಗೊಳ್ಳಿ ಅನ್ಬೋದಲ್ಲ, ಪ್ಲಾಸ್ಟಿಕ್ ತಗೊಳ್ಳಿ ಅಥವಾ ಬೆಳ್ಳಿ ಬಂಗಾರ ತಗೊಳ್ಳಿ ಅನ್ಬೋದಲ್ಲ, ಬೇಡ ಮಣ್ಣಿಂದೇ ತಗೊಳ್ಳಿ ಅಂತ ಹೇಳ್ತೀವಿ. ಅದಕ್ಕಷ್ಟು ಮಹತ್ವ ಇದೆ ನೋಡಿ. ಏನಿಲ್ಲ ಅಂತಂದ್ರು ಮಣ್ಣಿನ, ಏನಾಗಿಲ್ಲ ಅಂದ್ರೂ ಮಣ್ಣಿಂದ ಅದನ್ನ ಆರಾಮ್ಸೆ ಯಾರು ಬೇಕಾದ್ರೂ ತಗೋಬಹುದು. ಅಂತಹ ಬಟ್ ಈ ಪ್ಲಾಸ್ಟಿಕ್ ಬೇಡ, ರಾಹು ದೋಷ ಬರುತ್ತೆ. ಕಳಶವನ್ನ ಮಾಡಿಕೊಂಡು ಮಾವಿನ ತೋರಣವನ್ನ ಇಟ್ಟು ತೆಂಗಿನಕಾಯಿಯನ್ನು ಅದ್ರ ಮೇಲಿಟ್ಟು ಆ ಒಂದು ಕಳಶದ ಒಳಗಡೆ ಪಂಚಮಂಗಳ ದ್ರವ್ಯವನ್ನ ಹಾಕಿ, ವಸ್ತುಗಳನ್ನ ಹಾಕಿ ಎಲ್ಲ ಪೂಜೆಗೆ ಲಕ್ಷ್ಮಿ ವಿಗ್ರಹ, ಕೆಲವೊಬ್ರು ಮುಖವಾಡವನ್ನ ಇಲ್ಲಿ ಏನು ನೋಡ್ತಾ ಇದ್ದೀರಿ ಈ ತರ ಮುಖವಾಡ ಇರಬಹುದು, ಸೀರೆಯಿಂದ ಅಲಂಕಾರ, ಆಭರಣಗಳ ಅಲಂಕಾರ ಎಲ್ಲ ಮಾಡ್ಕೋಬಹುದು. ಮುಂದೆ ಹಣ್ಣು ಹಂಪಲು ಅವರ ಯಥಾಶಕ್ತಿ ಯಥಾಭಕ್ತಿ ಪೂಜೆ ಮಾಡಿಕೊಂಡು ಸಂಪತ್ ಶುಕ್ರವಾರದ ಹಾಡು ಅಂತ ಬರುತ್ತೆ. ಆ ಸಂಪತ್ ಶುಕ್ರವಾರದ ಹಾಡು ಹೇಳಬೇಕು. ಮತ್ತೆ ಮುಂದೆ ಈ ನಮ್ಮ ರೆಮಿಡಿಗಳು ಅಂತ ಬರುತ್ತೆ. ರೆಮಿಡಿಯಲ್ಲಿ ಸಂಪತ್ ಶುಕ್ರವಾರಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳಿಂದ ನಾನು ರೆಮಿಡಿ ಹೇಳ್ತೀನಿ. ಅದನ್ನು ಕೂಡ ನಮ್ಮ ವೀಕ್ಷಕರು ಕಾಯ್ತಾ ಇರಿ. ಆಮೇಲೆ ಇನ್ನೊಂದೇನಂತಂದ್ರೆ ನೀವು ಹೇಳಿದ್ರಿ ಈಗ ಮುಖವಾಡ ಎಲ್ಲ ಹಾಕಿ ರೆಡಿ ಮಾಡ್ಕೋಬಹುದು ಅಂತ. ಇವತ್ತು ಈಗ ಮೊದಲನೇ ಶುಕ್ರವಾರಕ್ಕೆ ನಾವು ಹೇಗೆ ಮಾಡ್ಬೇಕು ಅಂತ ಹೇಳ್ತಿದ್ವಿ. ಮೊದಲನೇ ವಾರಕ್ಕೆ ಮಾಡ್ಕೊಂಡವರು ಕೊನೆಯವರೆಗೂ ಅದು ಹಂಗೆ ಇಡ್ಬೋದಾ ಅಥವಾ ತೆಗೆದು ಮತ್ತೆ ಶುಕ್ರವಾರ ಸೆಟ್ ಮಾಡ್ಕೊ? ಮಾಮೂಲಿಯಾಗಿ ಏನ್ ಮಾಡ್ತಾರೆ ಅಂದ್ರೆ ಕಾಯ್ತಾ ಇರ್ತಾರೆ ವರಮಹಾಲಕ್ಷ್ಮಿ ಯಾವಾಗ ಬರುತ್ತೆ ಅಂತ. ಅಂತವ್ರು ಏನ್ ಮಾಡ್ತಾರೆ, 1, 3, 4 ಅವಾಯ್ಡ್ ಮಾಡ್ಕೊಂಡು 2ನೇ ವಾರಕ್ಕೆ ಅಥವಾ 3ನೇ ವಾರಕ್ಕೆ ಅಥವಾ 4ನೇ ವಾರಕ್ಕೆ ವರಮಹಾಲಕ್ಷ್ಮಿ ಹಬ್ಬ ಮಾಡ್ಕೊಂಡು 1 ವಾರ ಮಾತ್ರ ಮಾಡ್ಕೋತಾರೆ. ಇನ್ನು ಮಿಕ್ಕಿದವ್ರೇನು ಸಿಂಪಲ್ ಆಗಿ, ಯಾಕೆಂದ್ರೆ ಕಳಶ ವಿಸರ್ಜನೆ ಮಾಡೋದು ಅಂತ ಇರುತ್ತೆ, ಕಳಶವನ್ನ ಅದನ್ನ ಅಲ್ಗಾಡಿಸ್ತಾರೆ, ಆ ಥರದ್ದೆಲ್ಲ ಇರೋದ್ರಿಂದ ಅವರು ಟೆಂಪ್ರವರಿ ಆಗಿ ಮಾಡ್ಕೋತಾರೆ. ಈ ಮುಖವಾಡನ ಆಮೇಲೆ ಅದಕ್ಕೆ ಅಲಂಕಾರವನ್ನು ಯಾವುದು ಮಾಡ್ಲಿಕ್ಕೆ ಹೋಗಲ್ಲ. ಸಿಂಪಲ್ ಆಗಿ ಮನೆಯಲ್ಲಂತೂ ಫೋಟೋ ಇರುತ್ತೆ, ಮಾತೆ ಮಹಾಲಕ್ಷ್ಮಿ ವಿಗ್ರಹ ಇರುತ್ತೆ, ಪ್ರಸಾದ ನೈವೇದ್ಯ ಯಥಾಶಕ್ತಿ ಯಥಾಭಕ್ತಿ ಪೂಜೆಗಳನ್ನ ಮಾಡ್ಕೊಂಡು. ಓಕೆ ಗುರುಜಿ, ಇನ್ನು ತಾವು ಶುರುವಲ್ಲಿ ಹೇಳಿದ್ರಿ ಇದಕ್ಕೊಂದು ಕತೆ ಇದೆ ಅಂತ. ಹೌದು, ಪೌರಾಣಿಕ ಹಿನ್ನೆಲೆ ಇದೆ. ಖಂಡಿತ. ಏನದು ನೋಡಿ, ಈ ಒಂದಾನೊಂದು ಕಾಲದಲ್ಲಿ ತುಂಬಾ ಲಕ್ಷಾಂತರ ಕೋಟ್ಯಾಂತರ ವರ್ಷದ ಹಿಂದೆ ಒಬ್ಬ ಬಡ ಬ್ರಾಹ್ಮಣನಿಗೆ 7 ಜನ ಮಕ್ಕಳು, 7 ಜನ ಸೊಸೆಯಂದ್ರು ಇರ್ತಾರೆ. ಅದರಲ್ಲಿ 6 ಜನ ಸೊಸೆಯಂದ್ರಿಗೆ ಭಾರಿ ದುರಹಂಕಾರ, ಬಹಳ ಅಂದ್ರೆ ಬಹಳ ದುರಹಂಕಾರ ಇರುತ್ತೆ. ಆದ್ರೆ ಚಿಕ್ಕ ಸೊಸೆ, ಕೊನೆಯ ಸೊಸೆ ಏನಿರ್ತಾಳಲ್ಲ, ಅವಳು ದೈವಿ ಭಕ್ತಳು, ಅದರಲ್ಲೂ ಅಮ್ಮನವರ ಭಕ್ತಳು, ಮಾತೆ ಮಹಾಲಕ್ಷ್ಮಿ ಭಕ್ತಳು. ಶ್ರೀಮನ್ನಾರಾಯಣ ಲಕ್ಷ್ಮಿ ಅಂದ್ರೆ ಅಷ್ಟು ಪ್ರೀತಿ, ಅಷ್ಟು ಇದು.
ಅವಳು ಪೂಜೆ ಮಾಡ್ತಿರ್ತಾಳೆ, ಮಿಕ್ಕಿದವರೆಲ್ಲ ನೋಡು ಎಂತ ಪೂಜೆ ಇದು ವ್ರತ ಅಂತ ಅವರು ಒಂಥರ ಕೊಂಕು ಮಾತಾಡ್ತಿರ್ತಾರೆ. ಆದ್ರೂ ಆಕೆ ಅದಕ್ಕೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಹೀಗಿರುವಾಗ ಆಷಾಢ ಮಾಸದ ಸಂದರ್ಭದಲ್ಲಿ, ಆಷಾಢ ಮಾಸ ಹೌದು, ಆಷಾಢ ಮಾಸ ಇನ್ನೇನು 2-3 ದಿವಸ ಇರುತ್ತೆ, ಅಮಾವಾಸ್ಯೆ ಬರುತ್ತೆ, ಶ್ರಾವಣ ಮಾಸ ಆರಂಭ ಆಗುತ್ತೆ. ಅಮಾವಾಸ್ಯೆ ಹಿಂದಿನ 2-3 ದಿವಸ ಅಮ್ಮ ಮಹಾಲಕ್ಷ್ಮಿ ಒಬ್ಬ ಬಡ ಹೆಣ್ಮಗಳ ರೂಪದಲ್ಲಿ ಬರ್ತಾಳಂತೆ ಅವ್ರ ಮನೆಗೆ. ಬಂದ್ಬಿಟ್ಟು ನನಗೆ ಏನಾದ್ರೂ ನೀವು ತಿನ್ನೋದಕ್ಕೆ ಕೊಡ್ತೀರಾ ಅಂದಾಗ ಮೊದಲನೇ ಸೊಸೆ ಬರ್ತಾಳೆ, ಮುಖ ತಿರುಗಿಸ್ಕೊಂಡು ಏನೇನೋ ಅಂದ್ಬಿಟ್ಟು ಹೋಗ್ತಾಳೆ. ಅದೇ ರೀತಿ ಅವಳು 2ನೇ ಸೊಸೆನ ಕರೆಸ್ತಾಳೆ, ನೋಡು ಅಲ್ಲಿ ಯಾರೋ ಬಡ ಹೆಣ್ಮಗಳು ಬಂದು. 2ನೇ ಸೊಸೆ ಬರ್ತಾಳೆ, ಅವರು ಮುಖ ತಿರುಗಿಸ್ಕೊಂಡು ಹೋಗ್ತಾರೆ. ಈ ರೀತಿಯಾಗಿ 1, 2, 3, 4, 5, 6 ಸೊಸೆಂದ್ರು ಬಂದು ಆ ಬಡ ವೃದ್ಧ ಒಂದು ರೂಪದಲ್ಲಿರುವಂತ ಮಹಾಲಕ್ಷ್ಮಿಯನ್ನ ಕಂಡು ಹಿಡಿಯೋದಕ್ಕೆ ಅವರು ಫೇಲ್ ಆಗ್ತಾರೆ. ಕೊನೆಗೆ 7ನೇ ಸೊಸೆ ಬಂದಾಗ ಅವರಿಗೆ ಗೊತ್ತಾಗುತ್ತಂತೆ, ಇದು ಸಾಮಾನ್ಯ ವ್ಯಕ್ತಿ ಅಲ್ಲ, ಅಮ್ಮನವರು ಅಂತ ಹೇಳಿ ತಕ್ಷಣ ಅವರ ಕಾಲಿಗೆ ಬಿದ್ದುಬಿಡ್ತಾರೆ. ಕಾಲಿಗೆ ಬಿದ್ದು, ಅಮ್ಮನವ್ರ ಕಾಲಿಗೆ ಬಿದ್ದು, ಅಮ್ಮ ಇವತ್ತು ನೀ ನನ್ನ ಮನೆಗೆ ಬಂದಿದೀಯಾ, ನನ್ನ ಇವತ್ತು ಜನ್ಮ ಪಾವನ ಆಯಿತು, ಸಾರ್ಥಕ ಆಯಿತು, ನೀ ನನ್ನ ಮನೆ ಬಿಟ್ಟು ಹೋಗಬಾರ್ದು, ನೀನು ಎಂದಿಗೂ ನಾನು ಈ ಮನೆಯಿಂದ ಕಳಿಸೋದಿಲ್ಲ ಅಂದಾಗ ಅಮ್ಮನವ್ರು ಹೇಳ್ತಾರಂತೆ, ನಾನು ಇಲ್ಲಿದ್ರೆ ಲೋಕ ಕಲ್ಯಾಣ ಮಾಡೋರು ಯಾರು, ಜನರನ್ನ ಸಂರಕ್ಷಣೆ ಮಾಡೋರು ಯಾರು, ಜನರಿಗೆ ಸಂಪತ್ತಿನ ಅಧಿದೇವತೆ ಆಗಿ ನಾನು ಇಲ್ಲಿದ್ರೆ ಜಗತ್ ಹೆಂಗ್ ನಡೆಯುತ್ತೆ, ಒಬ್ಬರದೇ ಮನೇಲಿ ತಾಯಿ ಹೇಗೆ ಅಂದಾಗ ಮತ್ತಿದಕ್ಕೇನಾದ್ರೂ ನೀನು ಉಪಾಯ ಹೇಳ್ಬೇಕು. ಸರಿ ಆಯ್ತು, ಈಗ ಶ್ರಾವಣ ಮಾಸ ಬರ್ತಾ ಇದೆ. ಶ್ರಾವಣ ಮಾಸದ ಒಂದು ಮೊದಲನೆಯ ಶುಕ್ರವಾರ, ಆದಿಯಾಗಿ ಎಲ್ಲ ಶುಕ್ರವಾರ ಸಂಪತ್ತು ಶುಕ್ರವಾರ ಅಂತ ಹೇಳಿ ಲೋಕ ಖ್ಯಾತಿ ಕಲ್ಯಾಣವನ್ನ ನಾನು ಮಾಡ್ತೀನಿ, ಪೂಜೆ ಮಾಡ್ಕೊಂಡು ಹೋಗು ಅಂತ ಹೇಳಿ ವರವನ್ನ ಕೊಟ್ಟಾಗ, ಹಾಗಾದ್ರೆ ಅಮ್ಮ ನಾನು ಶಾಶ್ವತವಾಗಿಯೇ ನಿನ್ನ ಪೂಜೆಯನ್ನ ಈ ಶ್ರಾವಣ ಮಾಸದಲ್ಲಿ ಭರ್ಜರಿಯಾಗಿ ಅದ್ಧೂರಿಯಾಗಿ ನಾನು ಮಾಡ್ತಾ ಹೋಗ್ತೀನಿ, ಪ್ರತಿ ಶುಕ್ರವಾರನೂ ಕೂಡ ನಾನು ಶುಕ್ರವಾರ ಅಂತ ಮಾಡ್ತಾ ಹೋಗ್ತೀನಿ ಅಂತ ಹೇಳಿ ವಾಗ್ದಾನವನ್ನ ಆ ಸೊಸೆ ಕೊಡ್ತಾಳಂತೆ, ಚಿಕ್ಕ ಸೊಸೆ. ಆಗ ಮಾತೆ ಮಹಾಲಕ್ಷ್ಮಿ ಹೃದಯ ತುಂಬಿ ಸಂಪೂರ್ಣ ಮಾತೃ ಹೃದಯದಿಂದ ಆಶೀರ್ವಾದ ಮಾಡಿ ಅಲ್ಲಿಂದ ಹೊರಡುವಂಥದ್ದು. ಆಗ ನೆಕ್ಸ್ಟ್ ಶುಕ್ರವಾರ ಏನು ಬರುತ್ತಲ್ಲ ಶ್ರಾವಣ ಮಾಸದ್ದು, ಮೊದಲನೆಯ ಶುಕ್ರವಾರ ಪೂಜೆ ಮಾಡಿ ಎಲ್ಲರಿಗೂ ಹೇಳ್ತಾರಂತೆ, ಈ ಥರ ನನಗೆ ಅಮ್ಮ ಲಕ್ಷ್ಮಿ ಒಬ್ಬ ಬಡ ವೃದ್ಧ ಸ್ತ್ರೀ ರೂಪದಲ್ಲಿ ಪ್ರಕಟ ಆಗಿದ್ಲು, ಈ ಥರ ಸಮಾಚಾರವನ್ನು ಹೇಳಿದ್ಲು ಅಂದಾಗ ಅಲ್ಲಿಂದ ನೋಡಿ ಈ ಶುಕ್ರವಾರದ ವ್ರತ ಇದು ಆರಂಭ ಆಗುತ್ತೆ. ಓಕೆ ಗುರುಜಿ, ಇನ್ನು ಈ ವ್ರತಾಚರಣೆನ ಯಾರು ಬೇಕಾದ್ರೂ ಮಾಡ್ಬೋದಾ? ಅಂದ್ರೆ ಈಗ ವರಮಹಾಲಕ್ಷ್ಮಿ ಅಷ್ಟೇ ಮಾಡ್ಕೋತೀವಿ ಅನ್ನೋರು ಇರ್ತಾರಲ್ಲ, ಸೊ ಈಗ ವರಮಹಾಲಕ್ಷ್ಮಿ ಮಾಡೋರು ಅದ್ರ ಜೊತೆಗೆ ಶುಕ್ರವಾರನೂ ಮಾಡ್ಬೋದು. ಖಂಡಿತ ಖಂಡಿತ. ವರಮಹಾಲಕ್ಷ್ಮಿ ಈ ಮೊದಲನೇ ವಾರದಿಂದನೇ ಶುರು ಮಾಡ್ಬಿಡ್ಬೇಕು ಇದನ್ನ. ಶುಕ್ರವಾರ ಮೊದಲನೇ ಶುಕ್ರವಾರದಿಂದ ಪೂಜೆ, 2ನೇ ಶುಕ್ರವಾರನೂ ಶುಕ್ರವಾರ ಇರುತ್ತೆ, 3, 4 ಅದರಲ್ಲಿ ಒಂದು ವಾರ ವರಮಹಾಲಕ್ಷ್ಮಿ ಮಾಡ್ಕೊತಾರೆ. ಎಲ್ಲರೂ ಮಾಡ್ಬೋದು, ಇದರಲ್ಲಿ ಭೇದ ಭಾವ ಯಾವುದೂ ಇಲ್ಲ, ಪ್ರತಿಯೊಬ್ಬರು ಆಚರಿಸಲೇಬೇಕಾದಂತಹ ಒಂದು ವ್ರತ. ಹಣ ಬೇಕಲ್ವಾ, ಜೀವನಕ್ಕೆ ಹಣ ಬೇಕು, ನೆಮ್ಮದಿ ಬೇಕು, ಆರೋಗ್ಯ ಬೇಕು, ಐಶ್ವರ್ಯ ಬೇಕು, ಹಾಗಾಗಿ ಈ ವ್ರತ ಮಾಡಲೇಬೇಕು. ಓಕೆ ಗುರುಜಿ, ಹಾಗಾದ್ರೆ ನಾವು ಇದಕ್ಕೆ ಅಂದ್ರೆ ಹಿಂಗೆ ಪರ್ಟಿಕ್ಯುಲರ್ ಆಗಿ ಒಂದೊಂದು ವಾರಕ್ಕೆ ಒಂದೊಂದು ನೈವೇದ್ಯ ಮಾಡಬೇಕು ಈ ಥರದ್ದೇನಾದರೂ ಇದೆಯಾ, ಅಥವಾ ಮನೇಲಿ ಏನು ಸಾಧ್ಯ ಇದೆಯೋ ಅದು ಮಾಡಿಕೊಂಡು ಮುಗಿಸ್ಬೋದಾ? ನೋಡಿ, ಅಮ್ಮನವರಿಗೆ ವಿಶೇಷವಾಗಿ ಶುಕ್ರವಾರದ ದಿನ ನೈವೇದ್ಯ ಏನು ಮಾಡಬೇಕು ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ನಾನು ಈ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ಈ ಸಂಪತ್ತು ಶುಕ್ರವಾರದ ದಿನ ಅಥವಾ ವರಮಹಾಲಕ್ಷ್ಮಿ ಹಬ್ಬದ ದಿನ ಅವರೇನು ಮನಸ್ಸು ತುಂಬಿ ಸಂತೃಪ್ತಿಯಿಂದ ನೈವೇದ್ಯಗಳನ್ನು ಮಾಡ್ಕೊತಿರ್ತಾರೆ, ಅದರ ಜೊತೆಗೆ 5 ರೀತಿಯ ನೈವೇದ್ಯಗಳನ್ನು ನಾನು ಹೇಳ್ತೀನಿ. ನೋಡಿ, ಈ ಶ್ರಾವಣ ಮಾಸದಲ್ಲಿ ಬರುವಂತಹ ಶುಕ್ರವಾರಕ್ಕೆ ನೈವೇದ್ಯ ಇಡುವಂತಹ ಪ್ರಾಕಾರ ನೋಡ್ಲಿಕ್ಕಾಗಿ ಅಮ್ಮನವರಿಗೆ ನಾವೇನು ಸಾಂಪ್ರದಾಯಿಕವಾಗಿ ನೈವೇದ್ಯಗಳನ್ನು ಮಾಡ್ಕೊಂಡು ಬಂದಿರ್ತೀವಿ ಅದನ್ನು ಮುಂದುವರಿಸ್ಬೋದು. ಅದರ ಜೊತೆಗೆ ಈ ಚಮತ್ಕಾರಿ ರೀತಿಯಲ್ಲಿ ವರ್ಕೌಟ್ ಆಗುವಂತಹ 5 ರೀತಿಯ ನೈವೇದ್ಯಗಳನ್ನು ಹೇಳ್ಕೊಡ್ತೀನಿ. ಇದು ಆಷಾಢ ಮಾಸದ ಗುರುವಾರ ಶುಕ್ರವಾರದ ಲಕ್ಷ್ಮೀ ಪೂಜೆಯಿಂದ ಹಿಡಿದು ಶ್ರಾವಣ ಮಾಸದ 4 ಶುಕ್ರವಾರ ವರಮಹಾಲಕ್ಷ್ಮಿಗೂ ಅಪ್ಲೈ ಆಗುತ್ತೆ. ಯಾವ ಪೂಜಾ ಕ್ರಮ, ಯಾವ ನೈವೇದ್ಯ ಕ್ರಮಗಳು ಜೀವನವನ್ನ ಪರಿವರ್ತನೆ ಮಾಡುತ್ತೋ ಇಲ್ವೋ ಗೊತ್ತಿಲ್ಲ, ನಾನಿದನ್ನ ಖುದ್ದಾಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ನನ್ನ ಲಕ್ಷಾಂತರ ಜನ ಕ್ಲೈಂಟ್ಸ್ಗೆ, ಭಕ್ತಾದಿಗಳಿಗೆ ಹೇಳಿದ್ದೀನಿ, ಎಲ್ರಿಗೂ ವರ್ಕೌಟ್ ಆಗಿದೆ. ಏನದು ಗುರುಜಿ? 5 ರೀತಿಯ ಆಹಾರ ಕ್ರಮಗಳು ಆ ನೈವೇದ್ಯದಲ್ಲಿ ಇಡಬೇಕಾಗುತ್ತೆ. ಮೊದಲನೆಯದ್ದಾಗಿ ಗೂಡಾನ್ನ ಅಂತ ಹೇಳ್ತೀವಿ, ಬೆಲ್ಲದ ಅನ್ನ. ಲಕ್ಷ್ಮಿಗೆ ಸಿಹಿ ಪ್ರಿಯ, ಬೆಲ್ಲ
ಸಕ್ಕರೆ ಹಾಕಬಾರ್ದು. ಎರಡನೆಯದ್ದು ಬಂದು ಹರಿದ್ರಾನ್ನ ಅಂತ ಹೇಳ್ತೀವಿ. ಈ ಯಾವುದಕ್ಕೂ ಕೂಡ ಈರುಳ್ಳಿ ಬೆಳ್ಳುಳ್ಳಿ ಬಳಸೋ ಹಾಗಿಲ್ಲ, ಸಾತ್ವಿಕವಾಗಿ ಮಾಡಬೇಕು. ಅರಿಶಿಣ ಹಾಕಿರ್ತೀವಿ, ಅರಿಶಿಣ ಗುರು ಮತ್ತು ವಿಷ್ಣು ಪ್ರಿಯ. ಮೂರನೆಯದ್ದು ಬಂದ್ಬಿಟ್ಟು ಮೊಸರು ಅನ್ನ, ತಂಪು, ಲಕ್ಷ್ಮಿ. ನಾಲ್ಕನೆಯದ್ದು ಬಂದ್ಬಿಟ್ಟು ಹೆಸರು ಬೇಳೆಯ ಕೋಸಂಬರಿ. ಐದನೆಯದ್ದು ಬಂದ್ಬಿಟ್ಟು ಬೆಲ್ಲದ ಪಾನಕ. ಇವುಗಳನ್ನ ಯಾರು ಆಷಾಢ ಮಾಸದ ಗುರುವಾರ ಶುಕ್ರವಾರದ ಲಕ್ಷ್ಮೀ ಪೂಜೆಗೆ ಮತ್ತು 4 ವಾರದ ಸಂಪತ್ ಶುಕ್ರವಾರ ಮತ್ತು ವರಮಹಾಲಕ್ಷ್ಮಿಗೆ ಮಾಡ್ಕೋತಾರೆ, ಅವರ ಖಜಾನೆ ವರ್ಷದಲ್ಲೇ ತುಂಬಲಿಲ್ಲ ಅಂತಂದ್ರೆ ಹೇಳಿ. ಓಕೆ ಗುರುಜಿ, ನೀವು 5 ಥರದ್ದು ಹೇಳಿದ್ರಿ. 5 ಒಟ್ಟಿಗೆ ನಾವು ಮಾಡ್ಕೋಬೇಕು, ಒಂದೊಂದು ವಾರ ಒಂದೊಂದು ಮಾಡ್ಕೋಬಹುದು? ಇಲ್ಲ, 5 ಒಟ್ಟಿಗೆ ಬಾಳೆ ಎಲೆ ಮೇಲೆ, ಬೆಳ್ಳಿ ತಟ್ಟೆ ಮೇಲೆ ಎಲ್ಲಿ ನೈವೇದ್ಯ ಇಡ್ತೀರಿ ಅದ್ರ ಮೇಲೆ ಸ್ವಲ್ಪ ಸ್ವಲ್ಪ ಸ್ವಲ್ಪ, ಜಾಸ್ತಿ ಬೇಡ, ಸ್ವಲ್ಪ ಸ್ವಲ್ಪ ಇಡ್ಬೇಕು. ಓಕೆ ಗುರುಜಿ, ಇನ್ನು ತಾವು ರೆಮಿಡಿಯನ್ನ ಹೇಳುವಂತ ಸಮಯ. ಹೌದು. ಸೊ ಏನು ರೆಮಿಡಿ ಮಾಡ್ಕೋಬೇಕು ಭಕ್ತರು? ಅಂದ್ರೆ ತಮ್ಮ ಸಂಪತ್ತನ್ನ ಇನ್ನೊಂದು ಸ್ವಲ್ಪ ಎನ್ಹಾನ್ಸ್ ಮಾಡ್ಕೋಬೇಕು, ಮನೇಲಿ ಕಿರಿಕಿರಿಗಳನ್ನ ಕಡಿಮೆ ಮಾಡ್ಕೋಬೇಕು, ಇದೆಲ್ಲದಕ್ಕೂ ಏನನ್ನ ರೆಮಿಡಿ ಮಾಡ್ಕೋಬೇಕು ಅಂತ? ಹೇಗೂ ನಾವು ಮೊದಲನೆಯ ವಾರದ ಸಂಪತ್ ಶುಕ್ರವಾರದ ಪೂಜೆಯಲ್ಲಿದ್ದೀವಿ. ದಯಮಾಡಿ ಈ ರೆಮಿಡಿಯನ್ನು ಹೇಳೋದಕ್ಕಿಂತ ಮುಂಚಿತವಾಗಿ ಕೆಲವೊಂದು ಪೂಜೆಯಲ್ಲಿ ಲೋಪದೋಷಗಳನ್ನು ಮಾಡ್ಕೋತಾರೆ, ಅದನ್ನು ಕೂಡ ಹೇಳ್ತೀನಿ. ಪೂಜೆಯಲ್ಲಿ ಯಾವಾಗಲೂ ಪ್ಲಾಸ್ಟಿಕ್ ಸಾಮಗ್ರಿಗಳನ್ನು ಬಳಸಬಾರ್ದು. ಆರ್ಟಿಫಿಷಿಯಲ್ ಜ್ಯುವೆಲರಿ ಮತ್ತು ಇತ್ಯಾದಿಯಾಗಿ ಯಾವುದು ನಮ್ಮ ಪೂಜಾ ಸಂಪ್ರದಾಯಕ್ಕೆ ವಿರುದ್ಧವೋ ಅದನ್ನು ಮಾತ್ರ ಮಾಡಬಾರ್ದು. ಆಮೇಲೆ ವರಮಹಾಲಕ್ಷ್ಮಿ ಪೂಜೆಗೆ ನಾನು ಸುಮಾರು ಕಡೆ ನೋಡಿದ್ದೀನಿ ಹೋದಾಗ, ಆಮೇಲೆ ನಾನು ಅವೇರ್ನೆಸ್ ಮಾಡ್ತೀನಿ. ಯಾವುದು ಕಣ್ಣು ದೃಷ್ಟಿಗೆ ಈಡಾಗತ್ತೆ ಅಂಥದ್ದನ್ನು ಪೂಜೆಯಲ್ಲಿ ಬಳಸಬೇಡಿ. ಸಾಕಷ್ಟು ಹಣ, ಬಂಡಲ್ ಬಂಡಲ್ ಹಣ, ನೋಟು ಕಟ್ಟು ಇಡುವಂಥದ್ದು, ಮಾಡುವಂಥದ್ದು, ಭರ್ಜರಿಯಾಗಿ ಬಂಗಾರದ ಆಭರಣಗಳನ್ನು. ದೇವರು ಇಷ್ಟಪಡೋದು ಆಡಂಬರ ಅಲ್ಲ, ಶುದ್ಧ ಚಿತ್ತ ನಿರ್ಮಲ ಹೃದಯ ಭಕ್ತಿಯನ್ನ ಮಾತ್ರ. ಕಣ್ಣು ದೃಷ್ಟಿ ಆಗುವಂಥದ್ದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಆಮೇಲೆ ಇಮ್ಮಿಡಿಯೇಟ್ಲಿ ನಾನು ಒಂದು 7 ವರ್ಷದಿಂದ ನಮ್ಮ ಭಕ್ತರಿಗೆ ಹೇಳ್ತಾ ಇದ್ದೀನಿ, ನಿಮ್ಮ ಮನೆಯ ಫೋಟೋ, ದೇವರ ಮನೆಯ ಫೋಟೋ, ಆಮೇಲೆ ಈ ರೀತಿ ವರಮಹಾಲಕ್ಷ್ಮಿ ಫೋಟೋ, ಸಂಪತ್ ಶುಕ್ರವಾರದ ಫೋಟೋ ತೆಗೆದು ಸ್ಟೇಟಸ್ಗೆ ಹಾಕಬೇಡಿ. ಅದೀಗ ಏನೇ ಪೂಜೆ ಮಾಡಿದ್ರು ಫಸ್ಟ್ ಸ್ಟೇಟಸ್ಗೆ ಹೋಗಬೇಕು, ಹಾಕಬೇಡಿ. ಹಾಕಿದ್ರೆ ಝೂಮ್ ಮಾಡಿ ನೋಡ್ತಾರೆ ಅದರಲ್ಲಿ ಎಷ್ಟು ನೋಟ್ ಇದೆ, ಎಷ್ಟು ಬಂಡಲ್ ಇದೆ, ಎಷ್ಟು ಗೋಲ್ಡ್ ಇದೆ, ಎಷ್ಟು ಇದಿದೆ. ಬಿತ್ತ ಕಣ್ಣು ದೃಷ್ಟಿ. ಪೂಜೆ ಮಾಡಿ ನಮಗೆ ಅನುಗ್ರಹ ಬದಲು ಈ ಕಡೆ ಹೊಸದಾಗಿ ಕಣ್ಣು ದೃಷ್ಟಿ ಶುರು ಆಗುತ್ತೆ. ನಾನು ಎಷ್ಟೋ ಜನಕ್ಕೆ ನಾನು ಹೇಳಿ ಅದನ್ನ ಸ್ಟೇಟಸ್ ಇಂದ ತೆಗ್ಸಿದ್ದೀನಿ. ಫಸ್ಟ್ ಕಣ್ಣು ದೃಷ್ಟಿ ಆಗೋದೇ ಆ ಸ್ಟೇಟಸ್ ನಿಂದ. ಫೋಟೋ ವಾಟ್ಸಪ್ಗೆ ಹಾಕ್ತಾರೆ, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಹಾಕ್ತಾರೆ. ಅದನ್ನ ಅವಾಯ್ಡ್ ಮಾಡ್ಕೊಳ್ಳಿ. ಅಂದಾಗ ನೋಡಿ, ನಾವು ಪೂಜೆ ಮಾಡ್ತೀವಿ, ಆದ್ರೆ ಪೂಜಾ ಕ್ರಮದಲ್ಲಿ ಮಾಡುವಂತಹ ತಪ್ಪುಗಳು ನಮ್ಮ ಜೀವನದಲ್ಲಿ ನಮ್ಮನ್ನ ಹಿಂದೆ ಹಿಂದೆ ತಗೊಂಡು ಬರುತ್ತೆ. ಇದರ ಜೊತೆಗೆ ರೆಮಿಡೀಸ್ ಅಂತ ಬಂದಾಗ, ಮೊದಲನೆಯ ಸಂಪತ್ ಶುಕ್ರವಾರ ಏನ್ ಮಾಡಬೇಕು ಅಂತಂದ್ರೆ, ನೋಡಿ ನೀವು ಫೋಟೋದಲ್ಲಿ ಅಬ್ಸರ್ವ್ ಮಾಡಿರ್ಬೋದು, ಲಕ್ಷ್ಮಿ, ಗಣೇಶ, ಸರಸ್ವತಿ ನೋಡಿದಿರಲ್ವಾ ಫೋಟೋದಲ್ಲಿ? ಎಸ್, ಅಮ್ಮನವ್ರು ಹೇಳಿರುವಂಥದ್ದು, ಗಣೇಶನ ಪೂಜೆ ಮಾಡಿದಾಗ ನನಗೆ ಅತ್ಯಂತ ಪ್ರೀತಿ ಆಗುತ್ತೆ, ಆಶೀರ್ವಾದ ಸಿಗುತ್ತೆ. ಹಾಗಾಗಿ ಗಣೇಶನಿಗೆ ಯಾವುದು ಪ್ರಿಯ? ಗರಿಕೆ. ಆ ಗರಿಕೆ ಹುಲ್ಲನ್ನ, 21 ಹಸಿ ಗರಿಕೆ ಹುಲ್ಲನ್ನ ಹಾಲಿನಲ್ಲಿ ಅದ್ಬಿಟ್ಟು ನಿಮ್ಮ ಮನೆಯ ತಿಜೋರಿಗೆ, ಹಣ ಎಲ್ಲಿಡ್ತೀರಿ ಅಲ್ಲಿ ಪ್ರೋಕ್ಷಣೆ 21 ಸಲ ಪ್ರೋಕ್ಷಣೆ ಮಾಡಬೇಕು. ಒಂದು ತೀರಾ ಹಾಲಿನಿಂದ ಅದನ್ನು ಒದ್ದೆ ಮಾಡೋದು ಬೇಡ. ಒಂದ್ಸಲ ಅದ್ಬಿಟ್ಟು 1 2 3 4 21 ಸಲ ಪ್ರೋಕ್ಷಣೆ ಮಾಡ್ತಾ, ಪ್ರತಿ ಸಲ ಪ್ರೋಕ್ಷಣೆ ಮಾಡ್ಬೇಕಾದ್ರೂ ಶ್ರೀಂ 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 ಅನ್ನೋ ಬೀಜ ಮಂತ್ರ ಮನಸ್ಸಲ್ಲಿ ಪಠಣೆ ಮಾಡೋದ್ರಿಂದ ಅಚ್ಚರಿಯ ರೀತಿಯಲ್ಲಿ ಖಜಾನೆಗೆ ಹಣ ಹರಿದು ಬರುತ್ತೆ. ಇದು ಮೊದಲನೆಯದು. ಆಮೇಲೆ ಇದೆಲ್ಲದಕ್ಕೆ ಯೂಸ್ ಮಾಡಿದಂಥ ವಸ್ತುಗಳನ್ನ ರೆಮಿಡಿಗೆ ಗರಿಕೆ ಯೂಸ್ ಮಾಡಿರ್ತೀರಿ, ಅದನ್ನ ನೀವು ನೆಕ್ಸ್ಟ್ ಡೇ ಮರದ ಕೆಳಗಡೆ ಹಾಕೋದಕ್ಕೆ ಮರಿಬೇಡಿ. ಒಂದು. ಎರಡನೇದು, ಮನೆಗೆ ಏನಾದರೂ ತುಂಬಾ ಕಣ್ದೃಷ್ಟಿ ಆಗ್ತಾ ಇದೆ ಅಂತಂದ್ರೆ, ಮನೆ ಸದಸ್ಯರಿಗೆಲ್ಲ ಕಣ್ದೃಷ್ಟಿ ಆಗ್ತಾ ಇದೆ, ಫಂಕ್ಷನ್ಗೆ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಹೋಗಿರ್ತಾರೆ, ಬಂದ ತಕ್ಷಣ ಕೈಕಾಲು ಸೆಳೆತ ಆಗುವಂತಹದ್ದು, ಕೆಟ್ಟ ಕನಸು ಬೀಳುವಂತಹದ್ದು, ನಿದ್ದೆಯಲ್ಲೇ ಬೆಚ್ಚಿ ಬೀಳುತ್ತಾರೆ, ಚೀರ್ತಾರೆ, ಒಂಥರ ಎದೆ ಮೇಲೆ ಯಾರೋ ಕೂತಂಗ ಆಗ್ತಾ ಇದೆ, ಅಥವಾ ವ್ಯಾಪಾರ ವ್ಯವಹಾರದಲ್ಲಿ ಕಣ್ಣು ದೃಷ್ಟಿ, ಇನ್ನೇನು ಆಯ್ತು ಕೆಲಸ ಅರ್ಧಕ್ಕೆ ಕೈ ಕೊಡುತ್ತೆ. ಹೀಗೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ತುಂಬಾ ತಾಂಡವ ಆಡ್ತಾ ಇದ್ರೆ, ತುಳಸಿ 5 ತುಳಸಿಯ ದಳವನ್ನ ನೀರಿಗೆ ಹಾಕಿ ತಾಮ್ರದ ಚೊಂಬಲ್ಲಿ ಕುಡಿಯೋ ನೀರಿಗೆ ಮೊದಲನೆಯ ಸಂಪತ್ ಶುಕ್ರವಾರದ ದಿನ ಮನೆಯಲ್ಲಿ ಎಲ್ಲ ಮೂಲೆಗೂ ಪ್ರೋಕ್ಷಣೆ ಮಾಡಿ, ನಾವು ಪ್ರೋಕ್ಷಣೆ ಮಾಡ್ಕೋಬೇಕು. ದೇವ್ರ ಮನೆ, ಬಾತ್ರೂಮ್, ಟಾಯ್ಲೆಟ್ 3 ಬಿಡಬೇಕು. ಎಲ್ಲಾ ಕಡೆ ಪ್ರೋಕ್ಷಣೆ ಮಾಡೋದ್ರಿಂದ ನೆಗೆಟಿವ್ ಎನರ್ಜಿ ತಕ್ಷಣ ಹೊರಗಡೆ ಓಡಿದಂತಹ ನಿಮಗೆ ಇಮ್ಮಿಡಿಯೇಟ್ ಫೀಲ್ ಆಗುತ್ತೆ. ಇದು ಈಸಿ ಆಗಿದೆ, ಆರಾಮಾಗಿ ಯಾರು ಬೇಕಾದ್ರೂ ಮಾಡ್ಕೊಂಡು, ಬಹಳ ಸುಲಭವಾದಂಥದ್ದು. ಇನ್ನ ಲಕ್ಷ್ಮೀ ಪೂಜೆ ಅಂತೀವಿ, ಧೂಪ ಇಲ್ದಿದ್ರೆ ಆಗತ್ತಾ? ಈ 4 ಸಂಪತ್ ಶುಕ್ರವಾರ ಮತ್ತು ವರಮಹಾಲಕ್ಷ್ಮಿ ದಿನ
ತಂಬಿಟ್ಟು ಉಂಡೆ ಅಂತ ಬರುತ್ತೆ. ಕಡಲೆ ಹಿಟ್ಟಿನಿಂದ ಮತ್ತು ಬೆಲ್ಲವನ್ನ ಸೇರಿಸಿ ಮಾಡಿದಂಥದ್ದು. ಈ ನಾಗರ ಪಂಚಮಿನೆಲ್ಲ ಹಾ, ಅದರ ಮೇಲೆ ತುಪ್ಪದ ಹತ್ತಿಯ ಬತ್ತಿಯಲ್ಲಿ ತುಪ್ಪದಲ್ಲಿ ಅದನ್ನ ಅದ್ದಿ 5 ತಂಬಿಟ್ಟು ಉಂಡೆಯಿಂದ ಮಹಾಲಕ್ಷ್ಮಿಗೆ ದೀಪವನ್ನ ಬೆಳಗೋದ್ರಿಂದ ಮನೆಗೆ ಅಚ್ಚರಿಯ ರೀತಿಯ ಸಂಪತ್ತು, ನೆಮ್ಮದಿ, ಆರೋಗ್ಯ, ಮದುವೆ, ಕಂಕಣಬಲ, ಸಂತಾನ ಪ್ರಾಪ್ತಿ, ವ್ಯವಹಾರದಲ್ಲಿ ವಿಜಯ. ನೋಡಿ, 3 ರೆಮಿಡಿ ಹೇಳಿದ್ದೀನಿ. ಬೊಂಬಾಟ್ ಪವರ್ಫುಲ್ ರೆಮಿಡಿ. ಮಾಡ್ಕೊಂಡು ನಮ್ಮ ವೀಕ್ಷಕರು ಕಮೆಂಟ್ ಮಾಡಿ. ಆ್ಯಂಡ್ ಗುರುಜಿ, ನಾನೇನು ಅಬ್ಸರ್ವ್ ಮಾಡಿದೆ ಅಂದರೆ ರೆಮಿಡಿ ಅಂದ ತಕ್ಷಣ ಏನೇನೋ ಇರುತ್ತೆ, ಅದನ್ನ ಮಾಡೋಕ್ಕೆ ಕಷ್ಟ ಅನ್ನೋತಾರೆ. ಇದು ಏನೂ ಅಲ್ಲ, ಆರಾಮಾಗಿ ಗರ್ಕೆ ಮನೆ ಹಿಂದಿರುತ್ತೆ, ಎಲ್ಲನೂ ಇನ್ನು ತುಳಸಿ ಮನೆ ಮುಂದೆನೇ ಇರುತ್ತೆ. ಆ್ಯಂಡ್ ತಂಬಿಟ್ಟದ್ದು ಹೇಳಿದ್ರೆ ಅದೇನು ಅಡುಗೆ ಮನೇಲಿ ಸಿಗೋ ಅಂಥದ್ದು. ಬಟ್ ಇದು ಕೊಡುವ ಫಲ ಇದೆಯಲ್ಲ, ರಿಸಲ್ಟ್ ಇದೆಯಲ್ಲ, ದೊಡ್ಡದು, ಅನ್ಇಮ್ಯಾಜಿನರಿ. ನೀವು ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಸುಖ ಸಂಪತ್ತನ್ನ ತಂದು ನಮ್ಮ ವೀಕ್ಷಕರು ಆರಾಮಾಗಿ ಮನೆಯಲ್ಲೇ ಇದನ್ನ ಯುಟಿಲೈಸ್ ಮಾಡಿಕೊಂಡು ಆರಾಮಾಗಿ ಅವ್ರ ಕಷ್ಟಕ್ಕೆ ಒಂದು ಅಂತ್ಯ ಹೇಳ್ಬೋದು. ಖಂಡಿತ ಖಂಡಿತ ಗುರುಜಿ, ತುಂಬಾ ಚಂದವಾಗಿ ಸಿಂಪಲ್ ರೆಮಿಡೀಸ್ ಕೊಟ್ಕೊಂಡು ನಾವು ಮನೆಯಲ್ಲೇ ಈಗಿನ ಲೈಫ್ ಸ್ಟೈಲ್ಗೆ ಪರ್ಫೆಕ್ಟಾಗಿ ಸೆಟ್ ಆಗೋ ಥರ ಯಾವ ಥರ ಪೂಜೆ ಮಾಡಬೇಕು ಅನ್ನೋದನ್ನ ನಮಗೆ ತಿಳಿಸ್ಕೊಟ್ರಿ. ತಮಗೆ ಧನ್ಯವಾದ. ಓಂ ನಮೋ ಭಗವತೆ ವಾಸುದೇವಾಯ. ವೀಕ್ಷಕರೇ, ನೋಡ್ತಾ ಇದ್ದೀರಿ ಈ ಸಂಪತ್ ಶುಕ್ರವಾರದ ಒಂದು ವಿಶೇಷ ಸಂದರ್ಭದಲ್ಲಿ ಇಲ್ಲಿ ನಾವು ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿರುವಂಥದ್ದು. ಅದರ ಜೊತೆಗೆ ವಿಶೇಷವಾಗಿ ನಾವು ಇನ್ನೊಂದು ಹೇಳಬೇಕು ನಮ್ಮ ವೀಕ್ಷಕರಿಗೆ. ಮನೆಗೆ ಇಲ್ಲಿ ಏನು ಶ್ರೀಚಕ್ರ ಯಂತ್ರಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಪೂಜೆ ಆಗ್ತಾ ಇದೆ. ಈ ಸ್ಥಳದಲ್ಲಿ ನಮ್ಮ ವೀಕ್ಷಕರಿಗೆ ಒಂದು ಅವಕಾಶ ಏನಪ್ಪ ಅಂತಂದರೆ, ಸ್ಕ್ರೀನ್ ಮೇಲೆ ಒಂದು ನಂಬರ್ ಕೊಡ್ತೀವಿ. ಅದಕ್ಕೆ ಅವರು ಇಮಿಡಿಯೇಟ್ಲಿ ಮೆಸೇಜ್ ಮಾಡಿದಾಗ ಅವರ ಹೆಸರು ಮತ್ತು ಮನೆಯವರ ಹೆಸರನ್ನ ಕೇಳ್ತಾರೆ. ಅದನ್ನು ಇಟ್ಕೊಂಡು ಇಲ್ಲಿ ಪ್ರಾಣ ಪ್ರತಿಷ್ಠಾಪನೆಯಾಗಿ ಇಲ್ಲಿಂದ ಅವರ ಮನೆಗೆ ಪೂಜೆಗೊಂಡಂತಹ ಸಿದ್ಧಿಗೊಂಡಂತಹ ಶ್ರೀಚಕ್ರ ಹೊರಡುತ್ತೆ 30ರಿಂದ 40 ದಿವಸ ಆದ್ಮೇಲೆ. ಶ್ರೀಚಕ್ರ ಯಂತ್ರ ಬರೀ ಈ ಸಂಪತ್ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಅಂತಲ್ಲ, ವರ್ಷದ 365 ದಿವಸವೂ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇರುತ್ತೆ. ಅದರಲ್ಲೂ ಈ ಅಮೃತ ಸಿದ್ಧಿ ಯೋಗ ವಿಶೇಷ ಹಬ್ಬದ ಸಂದರ್ಭದಲ್ಲಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಇದಕ್ಕೆ ಸಿದ್ಧಿ ಮಾಡುವಂತಹದ್ದು ಪೂಜಾ ಪ್ರಕಾರ ಕ್ರಮಗಳು ನಡೀತಾ ಇರುತ್ತೆ. ಹಾಗಾಗಿ ನಮ್ಮ ವೀಕ್ಷಕರು ಏನು ನೋಡ್ತಾ ಇದ್ದೀರಿ, ಈ ಸಂದರ್ಭದಲ್ಲಿ ಈ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನು ಬುಕ್ ಮಾಡಿಕೊಂಡ್ರೆ 30ರಿಂದ 40 ದಿವಸದಲ್ಲಿ ನಿಮ್ಮ ಮನೆಗೆ ಬರುತ್ತೆ. ಅಂದ್ರೆ ಅವ್ರಿಗೆ ಶ್ರಾವಣದ ಎಂಡಿಗೆ ಸಿಕ್ಬಿಡುತ್ತೆ. ಹೌದು, 30ರಿಂದ 40 ದಿವಸದಲ್ಲಿ ಸಿಕ್ಬಿಡುತ್ತೆ. ಅದು ಮನೆಗೆ ಬಂತು ಅಂದ್ರೆ ವರ್ಷದೊಳಗಡೆ ಸಾಲದ ಸುಳಿಯಿಂದ ಹೊರಗಡೆ ಬರ್ತಾರೆ. ಸಾಲ ಅನ್ನೋ ಪದ ಅವರ ಜೀವನದ ಡಿಕ್ಷನರಿಯಿಂದ ಹೊರಟು ಹೋಗುತ್ತೆ. ಸೋಲು 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 ಅಂತ ಕಂಗೆಟ್ಟು ಕೂತಿದ್ರೆ ಸೋಲಿನಿಂದ ಹೊರಗಡೆ ಬರ್ತಾರೆ. ಸಂತಾನ ಪ್ರಾಪ್ತಿ ಆಗುತ್ತೆ, ಮದುವೆ ಸೆಟ್ ಆಗುತ್ತೆ. ಅವರು ಕೇಳಿದ್ದನ್ನೆಲ್ಲ ಕರುಣಿಸುವಂತಹ ದೈವೀಯ ಯಂತ್ರಗಳಲ್ಲೇ ರಾಜಯಂತ್ರ ಶ್ರೀಚಕ್ರ ಯಂತ್ರ ಸಿದ್ಧಿ ಆಗ್ತಾ ಇದೆ. ನಮ್ಮ ವೀಕ್ಷಕರು ಈಗಲೇ ಬುಕ್ ಮಾಡ್ಕೊಂಡ್ರೆ ಅಮ್ಮನವರ ಕೃಪೆ 1000 ಪಟ್ಟು ಅವ್ರ ಮೇಲಾಗುತ್ತೆ. ಅದನ್ನ ಪೂಜೆ ಎಲ್ಲ ಈಸಿನಾ ಗುರುಜಿ? ಖಂಡಿತ, ತುಂಬಾ ಸರಳ. ಮನೆಗೆ ಬಂದ್ಮೇಲೆ 2 ಹೂವಿಟ್ಟು ಪೂಜೆ ಮಾಡಿ, ಮಧ್ಯಭಾಗದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗಿರುತ್ತೆ. ಆ ಬಿಂದು ನೋಡ್ಕೊಂಡು ನಿಮ್ಮ ಒಂದು ವಿಷಯನ ಕೇಳಿದ್ರೆ ಎಲ್ಲವೂ ಸಕ್ಸಸ್ ಆಗುತ್ತೆ. ಮಂಗಳವಾರ ಶುಕ್ರವಾರ ಸ್ವಲ್ಪ ಗೋಧೂಳಿ ಸಮಯದಲ್ಲಿ ಸ್ವೀಟ್ ನೈವೇದ್ಯ ಮಾಡಿ ತೆಗೆದ್ರೆ ಮನೆಯವರೆಲ್ಲ ಸ್ವೀಕಾರ ಮಾಡ್ಬೋದು. ಅಂದ್ರೆ ತುಂಬಾ ಈಸಿನೇ. ಬಹಳ ನಮ್ಗೆ ಪ್ರತಿನಿತ್ಯ ಗಂಟೆಗಟ್ಟಲೆ ಕುತ್ಕೊಂಡು ಇಲ್ಲ, ಆ ತರದ್ದು ಆರಾಮಾಗಿ ಮಾಡ್ಬೋದು. ಆ ಶ್ರೀಚಕ್ರ ಮನೆಗೆ ಬಂದು ಕೂತ್ಕೊಂಡು ಅಂದ್ರೆ ಆ ಪ್ರಕೃತಿಯಲ್ಲಿರುವಂತಹ ಪಾಸಿಟಿವ್ ಎನರ್ಜಿ ಇದೆಯಲ್ಲ, ಅದರಲ್ಲಿ ತಾವು ನೋಡಬಹುದು ಒಂದು ವೃತ್ತಾಕಾರದ್ದಿದೆ. ಹೌದು, ಅದು ನಮ್ಮ ಬ್ರಹ್ಮಾಂಡ. ಬ್ರಹ್ಮಾಂಡದಲ್ಲಿರುವಂತಹ ಪಾಸಿಟಿವ್ ಎನರ್ಜಿಯನ್ನು ಅದು ಸ್ವೀಕಾರ ಮಾಡಿ ಮನೆಯಲ್ಲಿರುವ ಸದಸ್ಯರ ಮೇಲೆಲ್ಲ ಪ್ರಸಾರ ಮಾಡುತ್ತೆ. ಅವ್ರ ಚಕ್ರ ಎಲ್ಲ ವೈಬ್ರೇಟ್ ಆಗುತ್ತೆ. ಜನ ಆಕರ್ಷಣೆ, ಹಣ ಆಕರ್ಷಣೆ, ವೃತ್ತಿ, ವ್ಯಾಪಾರ, ವ್ಯವಹಾರ, ಅಭಿವೃದ್ಧಿ, ಸಂತಾನ ಪ್ರಾಪ್ತಿ, ವಿಜಯ, ಜಯ, ಅಷ್ಟಲಕ್ಷ್ಮಿಯ ಕೃಪೆ ಇರುತ್ತೆ. ತರಿಸ್ಕೊಳ್ಳಿ, ಒಳ್ಳೇದಾಗಿರ್ಬಹುದು ಅಥವಾ ಕಣ್ದೃಷ್ಟಿ, ಇದರಿಂದಾನು ನಮ್ಗೆ ಮುಕ್ತಿ ಸಿಗುತ್ತೆ. ಯಾರ ಮನೆಯಲ್ಲಿ ಶ್ರೀಚಕ್ರ ಯಂತ್ರ ಇದೆ ಅವ್ರ ಮನೆಗೆ ಮಾಟ ಮಂತ್ರ ಬಂದ್ರೆ ಸುಟ್ಟು ಭಸ್ಮ ಆಗುತ್ತೆ. ತುಂಬಾ ಒಳ್ಳೇದು, ತರಿಸ್ಕೊಳ್ಳಿ ವೀಕ್ಷಕರು. ಓಕೆ, ಧನ್ಯವಾದ ಗುರುಜಿ. ವೀಕ್ಷಕರೇ, ತಾವು ಕೂಡ ಶ್ರೀಚಕ್ರವನ್ನ ತಮ್ಮನೆಗೆ ತರಿಸ್ಕೊಂಡು ತಮ್ಮನಲ್ಲಿ ಪಾಸಿಟಿವ್ ಎನರ್ಜಿಯನ್ನ ಎನ್ಹಾನ್ಸ್ ಮಾಡ್ಕೋಬಹುದು. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಆದರೆ ಇಲ್ಲಿಗೆ ಈ ವಿಶೇಷ ಕಾರ್ಯಕ್ರಮ ಮುಗ್ದಿಲ್ಲ. ಇನ್ನು ಮುಂದೆ ಮುಂದಿನ ವಾರ ವರಮಹಾಲಕ್ಷ್ಮಿ ಹಬ್ಬ ಬೇರೆ ಇದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೇಗೆಲ್ಲ ಪೂಜೆಯನ್ನು ನಾವು ಮಾಡ್ಕೋಬೇಕು, ಹೇಗೆಲ್ಲ ಈ ಪಾಸಿಟಿವ್ ಟೈಮನ್ನು ಪಾಸಿಟಿವ್ ಆಗಿ ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದನ್ನು ಗುರುಜಿ ತಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾರೆ. ನೀವು ನಮ್ಮ ಜಿ ಚಾನಲನ್ನು ನೋಡ್ತಾ ಇರಿ. ಹೀಗೆ ಯಾವ ರೀತಿಯಾಗಿ ಪೂಜೆಯನ್ನು ಮಾಡ್ಕೋಬೋದು, ಹೇಗೆ ನಮ್ಮ ಲೈಫನ್ನು ಇನ್ನೂ ಚೆನ್ನಾಗಿ ಮಾಡ್ಕೋಬೋದು ಅನ್ನೋದನ್ನು ನೀವು ತಿಳ್ಕೊಳ್ತಾನೆ ಇರ್ಬೋದು. ಎಲ್ಲ ಹಬ್ಬಗಳ ಬಗ್ಗೆ ಆಗಿರ್ಬೋದು, ಹಬ್ಬಕ್ಕಿಂತ ಮುಂಚೆ ಹೇಗೆ ಅಣಿ ಮಾಡ್ಕೋಬೇಕು ಅನ್ನೋದನ್ನು ನಾವು ತಿಳಿಸ್ತಾ ಇರ್ತೀವಿ. ಜಿ ಚಾನಲ್, ನಾವು ಎಂದೆಂದಿಗೂ ನಿಮ್ಮೊಂದಿಗೆ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.